ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಇಷ್ಟದ ಇಂದುದನು ಪುಟ್ಟ ಬ್ಲಾಗುಗೆ ಸ್ವಾಗತ. ರುಚಿಯೂ ಇರಬೇಕು, ಆರೋಗ್ಯವೂ ಇರಬೇಕು ಅಂದರೆ ಈ ಬ್ಲಾಗ್ ನೋಡಬೇಕು. ಈ ಬ್ಲಾಗ್ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಉಪಯುಕ್ತವಾಗಿದೆ. ತಡ ಮಾಡದೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಮಾತು ಹೇಳಲೇಬೇಕು. ಸಾಧನೆ ಅಂದರೆ ಏನು? ತುಂಬ ಓದಿ ಡಿಗ್ರಿಗಳನ್ನು ಸಂಪಾದನೆ ಮಾಡೋದೇ, ಅಥವಾ ಗೌರ್ಮೆಂಟ್ ಜಾಬ್ ತಗೊಳ್ಳೋದಾ, ಇಲ್ಲ ಅಂದರೆ ಬಿಸ್ನೆಸ್ ಮಾಡಿ ದುಡ್ಡು ಸಂಪಾದನೆ ಮಾಡೋದಾ, ಇಲ್ಲ ಫಾರಿನ್ಗೆ ಹೋಗಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸೋದಾ, ಇಲ್ಲ ಬಣ್ಣ ಹಚ್ಚಿ ಸೆಲೆಬ್ರಿಟಿಗಳಾಗೋದಾ, ಅಧಿಕಾರಕ್ಕೋಸ್ಕರ ರಾಜಕಾರಣಿಗಳಾಗೋದಾ? ಇದ್ಯಾವುದೂ ಅಲ್ಲ. ಮನೆಗೆ ಬಂದರೆ ನೆಮ್ಮದಿಯಾಗಿ ನಿದ್ರೆ ಬರಬೇಕು, ಸಂಸಾರದಲ್ಲಿ ಸುಖ ಇರಬೇಕು, ನಿನ್ನ ಮಕ್ಕಳೊಂದಿಗೆ ನಿಮಗೆ ಗೌರವ ಸಿಗಬೇಕು, ನಿನ್ನೂರಲ್ಲಿ ನಿನಗೆ ಮರ್ಯಾದೆ ಇರಬೇಕು, ಕೊನೆಗಾಲದಲ್ಲಿ ಆರೋಗ್ಯ ಚೆನ್ನಾಗಿ ಇರಬೇಕು. ಇದ್ಯಾವುದೂ ಇಲ್ಲ ಅಂದರೆ ನೀನು ಮಾಡಿದ ಸಾಧನೆಯೂ ವ್ಯರ್ಥ ಹಾಗೂ ನಿನ್ನ ಜೀವನವೂ ಕೂಡ ವ್ಯರ್ಥ. ಮೊದಲಿಗೆ ಚಿಕನ್ ಫ್ರೈ ಅಥವಾ ಗೊಜ್ಜು ಮಾಡೋದನ್ನು ನೋಡೋಣ ಬನ್ನಿ. 1 kg ಚಿಕನ್ಗೆ ಬೇಕಾಗಿರುವ ಪದಾರ್ಥಗಳು: 2 ಈರುಳ್ಳಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 1 ಇಂಚ್ ಶುಂಠಿ, 5 ಹಸಿಮೆಣಸಿನ್ಕಾಯಿ, 3 ಗೆಡ್ಡೆ ಬೆಳ್ಳುಳ್ಳಿ. ಈಗ ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ರುಬ್ಬಿದಾದ್ಮೇಲೆ ಇವಾಗ ಗ್ಯಾಸ್ ಹಚ್ಬಿಟ್ಟು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಈರುಳ್ಳಿ ಹಾಕಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋರಿಗೆ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಒಂದು ಟೊಮೊಟೊ ಹಾಕಿದ್ದೀನಿ ಹಚ್ಬಿಟ್ಟು, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಆಗಲೇ ರುಬ್ಬಿಟ್ಟಿರುವಂಥ ಮಸಾಲಾನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ಬೇಯಿಸ್ಬೇಕು, ಎಣ್ಣೆ ಬಿಟ್ಕೊಳ್ಳೋವರೆಗೂ. ಆ ಥರ ಬೇಯಿಸಿದಾದ್ಮೇಲೆ 1 kg ಚಿಕನ್ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕಿಬಿಟ್ಟು ಅರಿಶಿನ ಹಾಗೂ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನ್ನಲ್ಲಿರೋ ನೀರು ಸೀಕೊಳ್ಳೋವರೆಗೂ ಬೇಯಿಸ್ಕೋಬೇಕು. ಅದನ್ನು ನಾನು DMS ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ನೋಡಿ ಸ್ವಲ್ಪ ಸಪ್ಪೆ ಆಗಿದ್ದರೆ ಉಪ್ಪು ಹಾಕ್ಕೋಬೇಕು. ಆಗ ಇದೆಲ್ಲ ಆದಮೇಲೆ ಒಂದು 15 ನಿಮಿಷ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಚಿಕನ್ ಬೇಯೋವರೆಗೂ ಸ್ವಲ್ಪ ಮೀಡಿಯಮ್ ಹೈ ಫ್ಲೇಮಲ್ಲಿ ಇರುತ್ತಲ್ವ, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಚಪಾತಿ, ಅನ್ನ, ದೋಸೆ ಎಕ್ಸೆಟ್ರಾ ಎಲ್ಲಾದರೂ ತುಂಬ ಚೆನ್ನಾಗಿರ್ತದೆ. ನಾನಂತೂ ತುಂಬ ಖುಷಿ ಆಯಿತು ಇದನ್ನು ಮಾಡಿ. ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ನಿಮಗೂ ಬರುತ್ತೆ ಅಂತ ಗೊತ್ತು. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಟ್ರೈ ಮಾಡಿ ನೋಡ್ಕೊಳ್ಳಿ. ಈಗ ಚಿಕನ್ನ ತಿಂದರೆ ವೆಯ್ಟ್ ಲಾಸ್ ಕಮ್ಮಿ ಆಗಲ್ವಾ, ಇಲ್ಲ ವೆಯ್ಟು ಜಾಸ್ತಿ ಗೇಯ್ನ್ ಆಗುತ್ತಾ ಅಂತ ನೋಡೋಣ ಬನ್ನಿ. ವೆಯ್ಟ್ ಲಾಸ್ ಮಾಡೋರಿಗೆ ಚಿಕನ್ ತಿನ್ಬೋದು, ಏಕೆಂದರೆ ಇದರಲ್ಲಿ ಹೆಚ್ಚು ಪ್ರೋಟೀನ್ ಇರ್ತದೆ. ದೇಹದ ಮಾಂಸಖಂಡದ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಆಗ ವ್ಯಾಯಾಮ ಮಾಡೋರು, ಜಿಮ್ಗೆ ಹೋಗ್ತಾರಲ್ಲ, ಅವ್ರಿಗೆ ಬಹಳ ಉಪಯೋಗಿಯಾಗಿರುತ್ತೆ ಇದು. ಆದರೆ ಫಾರಂ ಕೋಳಿಗಿಂತ ನಾಟಿ ಕೋಳಿ ತುಂಬ ಒಳ್ಳೆಯದು. ವಾರಕ್ಕೆ 2 ರಿಂದ 3 ಬಾರಿ ಕಡಿಮೆ ಪ್ರಮಾಣದಲ್ಲಿ ತಿನ್ಬೋದು, ಒಳ್ಳೆಯದು, ಹೆಚ್ಚು ಪ್ರೋಟೀನ್ ಇರುತ್ತೆ ಅಂದ್ಬಿಟ್ಟು ಎರ್ರಬಿರಿ ತಿನ್ನೋದು ಈ ಥರ ಎಲ್ಲ ಮಾಡಬಾರ್ದು. ಬಾಯ್ಲರ್ ಕೋಳಿಗಿಂತ ನಾಟಿ ಕೋಳಿ ತುಂಬ ಒಳ್ಳೆಯದು. ಇದು ಹೆಲ್ತ್ಗೂ ಒಳ್ಳೆಯದೇ ನಾಟಿ ಕೋಳಿ. ಈಗ ನೆಕ್ಸ್ಟ್ ರೆಸಿಪಿ ಕಡಲೆ ಉಸ್ಲಿ. ಮಾಡೋಕ್ಕೆ ಮೊದಲು ಕಡಲೆನ ರಾತ್ರಿನೇ ನೆನೆ ಹಾಕಿ ಇಟ್ಟಿದ್ದೆ. ಇವಾಗ ಅದನ್ನ ಬೇಯಿಸ್ಕೋಬೇಕು. ಬೇಯಿಸಿದಾದ್ಮೇಲೆ ಒಂದು ಬಾಣಲಿ ತೊಗೋಬೇಕು. ಅದಕ್ಕೆ 1 ಚಮಚ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಫ್ರೈ ಆದಮೇಲೆ ಬೇಯಿಸಿರುವ ಕಡಲೆನ ಹಾಕಿ 10 ನಿಮಿಷ ಬಿಡಬೇಕು. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ಸರ್ವ್ ಮಾಡಿ ತಿನ್ಬೋದು. ಈ ಕಡಲೆ ಉಸ್ಲಿ ತಿನ್ನೋದ್ರಿಂದ ನಮಗೇನು ಉಪಯೋಗ, ಇದು ವೆಯ್ಟ್ ಲಾಸ್ಗೆ ಉಪಯುಕ್ತನಾ ಇಲ್ವಾ ಅಂತ ನಿಮಗೂ ಡೌಟ್ ಇರುತ್ತೆ ಅಲ್ವಾ? ಹೇಳ್ತೀನಿ ಬನ್ನಿ. ಇದನ್ನು ತಿನ್ನೋದ್ರಿಂದ ಹಲವಾರು ಪ್ರಯೋಜನಗಳಿವೆ. ಅದನ್ನು ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಬೇಕು ಅಂದರೆ ಸಪ್ರೇಟಾಗಿ ಕಮೆಂಟ್ ಮಾಡಿ, ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಈ ಹೇಳ್ತಾ ಹೋದರೆ ತುಂಬ ಇದೆ, ಆದರೆ ಮುಖ್ಯವಾಗಿರೋದನ್ನ ಹೇಳ್ತೀನಿ. ಕಡಲೆಯಲ್ಲಿ ಹೆಚ್ಚು ಪ್ರೋಟೀನ್ ಇರ್ತದೆ. ವೆಯ್ಟ್ ಲಾಸ್ ಮಾಡೋರಿಗೆ ಮಾತ್ರ ತುಂಬ 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 ಉಪಯುಕ್ತವಾಗಿರುತ್ತೆ ಇದು. ಇವಾಗ ನೆಕ್ಸ್ಟು ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ ಬನ್ನಿ. ಇವಾಗ 3 ನೆಲ್ಲಿಕಾಯಿ, ಶುಂಠಿ 1 ಇಂಚು, ಪುದೀನ ಎಲೆ ಸ್ವಲ್ಪ, ಅರ್ಧ ನಿಂಬೆಹಣ್ಣು, ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೆಪ್ಪರ್ ಹಾಕಿ ಸ್ವಲ್ಪ ಸಕ್ಕರೆ, ಉಪ್ಪು, ನೀರು ಹಾಕಿ ರುಬ್ಕೋಬೇಕು ಚೆನ್ನಾಗಿ ರುಬ್ಬೋರು. ಹಾಗೆ ಸ್ವಲ್ಪ ರುಬ್ಬಿದಾದ್ಮೇಲೆ ಅದನ್ನು ನೀವು ಸೋರ್ಸ್ಕೊಳಕ್ಕಾದ್ರೂ ಸೋರ್ಸ್ಕೋಬೋದು, ಇಲ್ಲ ಹಾಗೆ ಕುಡಿಯೋದಾದರೂ ಕುಡಿಬೋದು, ನಿಮ್ಮ ಕೆಪಾಸಿಟಿ ಅದು. ಸ್ವಲ್ಪ ಕಹಿ ಇರುತ್ತೆ, ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ 1 ಲೋಟಕ್ಕೆ ಸರ್ವ್ ಮಾಡಿ ಜೇನುತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ
ತುಂಬ ಲಾಭಗಳಿದೆ ನೆಲ್ಲಿಕಾಯಿ ಜ್ಯೂಸಲ್ಲಿ. ನಿಮಗಂತೂ ಅಷ್ಟು ಆ ಥರ ಲಾಭ ಎಲ್ಲ ಹೇಳೋಕ್ಕೆ ಆಗೋದಿಲ್ಲ ಈ ವಿಡಿಯೋದಲ್ಲಿ ಫುಲ್ ಲೆಂತಿಯಾಗಿ. ಏನಾದರೂ ಸಪ್ರೇಟಾಗಿ ನೆಲ್ಲಿಕಾಯಿಂದ ಏನು ಉಪಯುಕ್ತ ಆಗುತ್ತೆ ಆ ಥರ ವಿಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಬೇಕಾದ್ರೆ ಮಾಡ್ತೀನಿ. ಈಗ ಸ್ವಲ್ಪ ಮಟ್ಟಿಗೆ ಹೇಳ್ತೀನಿ, ನೋಡ್ಕೊಬನ್ನಿ. ಇದರಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಗ್ಲೋಯಿಂಗ್ ಸ್ಕಿನ್ ಬರುತ್ತೆ, ಕೇಶ ರಕ್ಷಣೆ ಆಗುತ್ತೆ, ಅರ್ಜಿನ ಗ್ಯಾಸ್ಟ್ರಿಕ್ ನಿಯಂತ್ರಣ ಆಗುತ್ತೆ, ವೇಟ್ ಲಾಸ್ ಆಗುತ್ತೆ, ದೃಷ್ಟಿಶಕ್ತಿ ಸುಧಾರಣೆ ಆಗುತ್ತೆ, ನ್ಯಾಚುರಲ್ ಡಿಟಾಕ್ಸ್ ಆಗುತ್ತೆ, ಡಯಾಬಿಟಿಸ್ ಕಂಟ್ರೋಲ್ ಬರುತ್ತೆ, ಹಾರ್ಟ್ ಹೆಲ್ತ್ ಪ್ರಾಬ್ಲಮ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಈ ಜ್ಯೂಸು. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇವಾಗ ಎಗ್ ಚಪಾತಿ ಮಾಡೋಣ ಬನ್ನಿ. ಎಗ್ ಚಪಾತಿ ಚಿಕ್ಕ ಮಕ್ಳಿಗೆ ಇದೊಂಥರ ಡಿಫ್ರೆಂಟಾಗಿ ತುಂಬ ಇಷ್ಟ ಆಗೋ ಥರ ಇರುತ್ತೆ. ಮೊದಲಿಗೆ ಒಂದು ಆಲೂಗೆಡ್ಡೆ, 2 ಕ್ಯಾರೆಟು, 1 ಬೀಟ್ರೂಟು, 1 ಮೂಲಂಗಿ ಇದೆಲ್ಲ ತುರ್ಕೋಬೇಕು. ಆಮೇಲೆ ಒಂದು ಬಾಣಲಿ ತೊಗೊಂಡು ಆ ತುರಿದಿರೋದೆಲ್ಲ ಹಾಕ್ಕೊಂಡು ಸ್ವಲ್ಪ ಮಟ್ಟಿಗೆ ಗೋಧಿ ಹಿಟ್ಟು ಹಾಕೋತೀನಿ. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಎಣ್ಣೆ ಕೂಡ ಹಾಕೋಬೇಕು. ಹಾಗೆ ಮಿಕ್ಸ್ ಮಾಡಬೇಕಾದ್ರೆ 2 ಮೊಟ್ಟೆ ಕೂಡ ಹಾಕ್ತೀನಿ. ಮೇಯ್ನಾಗಿ 2 ಮೊಟ್ಟೆನೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬೇಕಿದ್ದರೆ ಮೆಣಸು ಪುಡಿ, ಜೀರಿಗೆ ಪುಡಿ, ಇಲ್ಲ ಪೆಪ್ಪರ್ ಪುಡಿ ಅದು ಇದು ಇರುತ್ತಲ್ವಾ, ಮಸಾಲ ಐಟಮ್ಸ್ನು ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರನ್ನ ಮೊಟ್ಟೆ ಹೊಡೆದಿರೋದ್ರಿಂದ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ಗೋಧಿ ಹಿಟ್ಟು ಹದವಾಗಿ ಚೆನ್ನಾಗಿ ಕಲಿಸ್ಕೋಬೇಕು, ಸರಿಯಾದ ಕನ್ಸಿಸ್ಟೆನ್ಸಿ ಬರಬೇಕಲ್ವ ಅದಕ್ಕೆ. ಆಮೇಲೆ ಮಾಮೂಲಿಯಾಗಿ ಚಪಾತಿ ಮಾಡೋ ಥರ ಮಾಡ್ಕೋಬೇಕು. ನನಗೆ ಸ್ವಲ್ಪ ಎಣ್ಣೆಯಲ್ಲಿ ಚಪಾತಿ ಬತ್ತುತ್ತಿದೆ, ಅದು ಎಣ್ಣೆಲಿ ಬರಲಿಲ್ಲ, ಅದಕ್ಕೆ ಹಸಿಟ್ಟು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಇದು ಚಿಕ್ಕ ಮಕ್ಕಳಿಗೆ ಎಷ್ಟು ಇಷ್ಟ ಆಯ್ತದೆ ಅಂದರೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಗ ಯಾವತ್ತೂ ಊಟನ ನೀಟಾಗಿ ತಿಂತಾನೆ ಇರಲಿಲ್ಲ. ಅದು ಮಾಡಿಕೊಟ್ಟಾಗ ಅವನೇ ಅಂತ ಹೇಳ್ಬಿಟ್ಟು ಬಾಯಿ ಬಿಟ್ಟು ಈಸ್ಕೊಂಡು ಅವನೇ ತಿಂತಾನೆ, ಅಷ್ಟು ಚೆನ್ನಾಗಿ ಬರುತ್ತೆ. ಮಕ್ಳಿಗೆ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ, ನಿಮ್ಮ ಮಕ್ಳಿಗೆ ಮಾಡಿಕೊಡಿ. ಅದು ಮಕ್ಕಳಂತೆ ಅಷ್ಟೇ ಅಲ್ಲ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಅಷ್ಟು ಟೇಸ್ಟಿಯಾಗಿ ವೆರೈಟಿಯಾಗಿ ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಆಮೇಲೆ ಹೇಳಿ. ಇವಾಗ ಪನ್ನೀರ್ ಟಿಕ್ಕಿ ಸಲಾಡ್ ಮಾಡೋಕ್ಕೆ ಪನ್ನೀರನ್ನ ಕ್ಯೂಬ್ ಥರ ಕಟ್ ಮಾಡಿಕೊಂಡು ಪನ್ನೀರನ್ನ ತೊಳೆದು ಆದಮೇಲೆ ಒಂದು ಬೋಸಿಗೆ ಪನ್ನೀರು, ಮೊಸರು, ಉಪ್ಪು, ಚಿಲ್ಲಿ ಪೌಡರ್, ಕೊಕ್ಕಿಂಡರ್ ಪೌಡರ್, ಗರಂ ಮಸಾಲ, ಚಾಟ್ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಎತ್ತಿಡಬೇಕು. ಅರ್ಧ ಗಂಟೆ ಆದಮೇಲೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಮಿಕ್ಸಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಒಂದು ಬಟ್ಟಣಿಗೆ ಒಂದು ಈರುಳ್ಳಿ, ಒಂದು ಅರ್ಧ ಸೌತೆಕಾಯಿ, ಒಂದು ಟೊಮೊಟೊನ ಹಾಕಿ ಫ್ರೈ ಮಾಡಿರೋಂಥ ಪನ್ನೀರನ್ನ ಹಾಕಿ ಪೆಪ್ಪರು, ಉಪ್ಪು, ಚಿಲ್ಲಿ ಪೌಡ್ರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದಾದಮೇಲೆ ಇದು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ಇದರಲ್ಲಿ ಹೆಚ್ಚು ಪ್ರೋಟೀನ್, ಡಯಟ್ ಮಾಡೋರಿಗೆ ತುಂಬ ಒಳ್ಳೆಯದು. ನೀವು ಟ್ರೈ ಮಾಡಿ ನೋಡಿ ಒಂದ್ಸತಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತಿನ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಲವ್ ಯು ಆಲ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.